ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಾವಿವತ್ತ ಶ್ರೀ ಮಹಾಲಕ್ಷ್ಮೀ ದೇವಿ ಶಕ್ತಿ ಪೀಠ ಉತ್ನಾಳಕ್ ಬಂದೇವ್ ನೋಡ್ರಿ. ಇದು ಉತ್ನಾಳ ಬಿಜಾಪುರ ಜಿಲ್ಲೆ ಒಳಗೈತಿ. ಉತ್ನಾಳ ಮಹಾಲಕ್ಷ್ಮೀ ದೇವಿ ಅಂತ ಕರೀತಾರ. ಇದಕ್ಕ ಎಲ್ಲಾರು ಮಠ ಅಂತ ಕರೀತಾರ ನೋಡ್ರಿ. ಮಠಕ್ಕೆ ಹೋಗಿ ಆಶೀರ್ವಾದ ತಗೊಂಡ್ ಬರ್ತೇವಿ ಅಂತಾನೆ ಹೇಳ್ತಾರ. ಇದು ಮಠದ ಶಕ್ತಿ ಎಷ್ಟೈತಪ್ಪ ಅಂದ್ರ ಮೊದಲಲ್ಲಿ ಊರೊಳಗೈತ್ರಿ ಇದು ಮಠ. ಈಗ ಎಲ್ಲರದು ಭಕ್ತರು ಹೆಚ್ಚಾಗಿಂದ ಅಲ್ಲಿ ಜಾಗ ಸಾಲಾರ್ಕಾಗಿ ಭಕ್ತರಿಗೆ ಆಶೀರ್ವಾದ ಮಾಡುದು ಹತ್ಯೆ ಆಗುದ್ರ ಸಂಬಂಧ ಊರ್ ಹೊರಗಡೆ ಮಾಡಿದ್ದು ಒಂದು 10 ವರ್ಷ ಆಯ್ತು ಮಠ ಮಾಡಿ. ಇಲ್ಲಿ ಭಕ್ತರು ಭಾಳ ಬರ್ತಾರ ನೋಡ್ರಿ ದೇವ್ರದ ಆಶೀರ್ವಾದ ತಗೊಳಕ. ಮಹಾಲಕ್ಷ್ಮೀ ದೇವಿ ಶಕ್ತಿ ಭಾಳ ಐತ್ರಿ. ಯಾರಿಗೆ ಏನ್ ಬೇಡ್ಕೋತಾರ ಭಕ್ತಿಯಿಂದ ಬೇಡ್ಕೊಂಡ್ರ ಅದು ಆಶೀರ್ವಾದ ಆಗೇ ಬಿಡ್ತೈತಿ ಎಲ್ಲರಿಗೂ. ಆ ದೇವ್ರ ಶಕ್ತಿನೇ ಅಷ್ಟೈತಿ. ಮತ್ತ ಇಲ್ಲಿ ಎಲ್ಲರೂ ಬಂದ್ ಕಿಸಿಂದ ಭಕ್ತಿಯಿಂದ ಬೇಡ್ಕೊಂಡು ಮಕ್ಕಳಾಗ್ಲಾರ್ದವ್ರು ಮಕ್ಕಳ ಭಾಗ್ಯ ಆಗ್ತೈತಿ. ಏನೋ ತ್ರಾಸ ಇರ್ತೈತಿ, ಏನೇನೋ ಸಮಸ್ಯೆಗಳು ಇರ್ತಾವ, ಎಲ್ಲಾ ಸಮಸ್ಯೆಗಳು ಪರಿಹಾರ ಮಾಡ್ತಾರ್ರಿ ಲಕ್ಷ್ಮೀ ದೇವಿ ಅವರು. ಲಕ್ಷ್ಮೀ ದೇವಿ ಆಶೀರ್ವಾದ ಭಾಳ ಇರ್ತೈತ್ರಿ ಇಲ್ಲಿ. ಮತ್ತೆ ಇಲ್ಲಿ ಅವ್ರ ಸುತ್ತಮುತ್ತಲಿನ ಹಳ್ಳಿ ಒಳಗಿನ ಜನರಿಗೆ ರೈತರಿಗೆ ಎಲ್ಲರಿಗಿ ಸಮಸ್ಯೆ ಪರಿಹಾರ ಆಗ್ಲಿ ತಿಳ್ಕಿಸಿಂದ ಇಲ್ಲಿ ಆಸ್ಪತ್ರೆಯನ್ನು ಮಾಡ್ಯಾರ ನೋಡ್ರಿ. ಏನೇ ಚಿಕಿತ್ಸೆ ಇದ್ರು ಎಲ್ಲಾನು ಮಾಡ್ತಾರ. ಮತ್ತೆ ಇಲ್ಲಿ ಕೇರಳದಿಂದ ಅವ್ರ ಸ್ವಾಮೀಜಿ ಅವರ ಮಗ ಮಹಾಂತೇಶ್ ಹಿರೇಮಠ್ ಅವರು ಆಯುರ್ವೇದಿಕ್ MD ಮುಗಿಸ್ಕೊಂಡ್ಬಂದು ಇಲ್ಲಿ ಆಸ್ಪತ್ರೆ ಮಾಡ್ಯಾರ ನೋಡ್ರಿ. ಇದು ಕಿಮ್ಸ್ ಹಾಸ್ಪಿಟಲ್ ತರ ಕಾಣಿಸ್ತೈತಿ, ಆದ್ರೆ ಉತ್ನಾಳದ ಒಳಗಿಂದ ಹಾಸ್ಪಿಟಲ್ ರೀ ಇದು. ಸಿಸ್ಟಮೆಟಿಕ್ ಮಾಡ್ಯಾರ ನೋಡ್ರಿ. ಆಸ್ಪತ್ರೆ ಒಳಗ ಪಂಚಕರ್ಮ ಕೇಂದ್ರ ಅಂತ ಹೇಳಿ ಮಾಡ್ಯಾರ ನೋಡ್ರಿ. ಇಲ್ಲಿ ಆಯುರ್ವೇದಿಕ್ ಎಲ್ಲಾ ತರಹದ ಟ್ರೀಟ್ಮೆಂಟ್ ಮಾಡ್ತಾರ ನೋಡ್ರಿ. ಆಯುರ್ವೇದಿಕ್ ಒಳಗೆ ಮಾಡ್ತಾರ ಎಲ್ಲಾನು. ಪಂಚಕರ್ಮ ಕೇಂದ್ರ ಅಂತ ಹೇಳಿ ಮಾಡ್ಯಾರ. ಇದನ್ನ ಮಂಡೆ ನೋವು ಮತ್ತು ಸೊಂಟ ನೋವು ಮತ್ತು ಬೆನ್ನು ನೋವು ಎಲ್ಲದಕ್ಕೂ ಇಲ್ಲಿ ಚಿಕಿತ್ಸೆ ಮಾಡ್ತಾರ. ಎಲ್ಲಾನು ಇಲ್ಲಿ ಆಯುರ್ವೇದಿಕ್ ಇರ್ತೈತಿ. ಮತ್ತ ತಿಂಗಳೊಳಗ ಆಸ್ಪತ್ರೆ ಓಪನಿಂಗ್ ಮಾಡೋರ್ ಅದಾರ ನೋಡ್ರಿ. ಇನ್ನೂ ಓಪನಿಂಗ್ ಮಾಡಿಲ್ಲ, ಆದ್ರೂ ಅಲ್ಲಿ ಈಗ ಎಲ್ಲಾ ಶಕ್ತಿ ಆಗಿ ನಿಂತಿರುವಂತ ಶಿವಪುತ್ರ ಸ್ವಾಮಿಗಳು ಇವ್ರೇ ನೋಡ್ರಿ. ಇವ್ರ ಸಲುವಾಗಿ ಮುಂಜಾನೆಯಿಂದ ಸಂಜೆ ತನ ಬಾಳೆ ಹಚ್ಚಿ ಆಶೀರ್ವಾದ ತಗೋತಾರ. ಇವ್ರ ಬೆಟ್ಟೆ ಆಗಿ ಇವ್ರದೊಂದು ಮಾತು ಕೇಳಿದ್ರೆ ಸಾಕ್ರಿ ಮನಸ್ಸಿಗೆ ಸಮಾಧಾನ ಆಗಿಬಿಡ್ತೈತಿ. ಕೈಯೊಳಗ್ ದಾರ ಕಟ್ಕಿಸಿಂದ ಆಶೀರ್ವಾದ ಮಾಡಿದ್ರಂದ್ರ ಎಲ್ಲಾ ದುಷ್ಟಶಕ್ತಿಗಳು ದೂರ ಆಕ್ಕವು. ಮತ್ತ ಎಲ್ಲಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತಾರ ನೋಡ್ರಿ. ಅವ್ರ ಮಾತು ಕೇಳಕಿಸಿಂದನೇ ಎಲ್ಲರಿಗೂ ಸಮಾಧಾನ ಆಗಿಬಿಡ್ತೈತಿ. ಅವ್ರ ಶಕ್ತಿ ಬಹಳ ದಿವ್ಯವಾಗಿದ್ದ ಶಕ್ತಿ ಐತಿ ನೋಡ್ರಿ. ಅದ್ರ ಸಂಬಂಧ ಇಷ್ಟೆಲ್ಲಾ ಭಕ್ತರ ಪಾಳೆ ಹಚ್ಚೋಂಗ್ ಕೂತ ಆಶೀರ್ವಾದ ತಗೋತಾರ. ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ.